मंत्री ईश्वर खंडे ने आज शहर के पत्रिका भवन में एक प्रेस मीट बुलाई, जिसमें जिले के कांग्रेस नेता मंत्री रहीम खान, विधान परिषद सदस्य अरविंद कुमार अरली, भीमराव पाटिल, फिशरीज निगम के अध्यक्ष मल्लम्मा बी नारायण राव, पूर्व मंत्री राजशेखर पाटिल, पूर्व विधायक अशोक खेणी, पूर्व विधान परिषद सदस्य विजय सिंह, बीदर कांग्रेस समिति के अध्यक्ष बसवराज जाप शेट्टी सहित कांग्रेस के बीदर लोकसभा क्षेत्र के उम्मीदवार सागर खंडरे सहित अन्य नेता बात करते हुए कांग्रेस की योजनाओं के बारे में बताया तो वही भाजपा और उनके नेताओं के विफलताओं को बताते हुए आरोप प्रत्यारोप लगाए। कैमरामैन पपोराज का कवरेज। ಮಾಧ್ಯಮಗೋಷ್ಠಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರು ಆದ ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ರವರೇ, ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಪೌರಾಣಿಕ ಸಚಿವರಾದಂಥ ಮಾನ್ಯ ಶ್ರೀ ರಹೀಂ ಖಾನ್ ರವರೇ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಬೂಡಾವ ಮೇ 7ನೇ ತಾರೀಕಿಗೆ 2ನೇ ಹಂತದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಲೋಕಸಭೆ ಚುನಾವಣೆ ನಡೆಯುತ್ತಲಿದೆ. ಇವತ್ತು ಬೀದರ್ ಜಿಲ್ಲೆಯ ನಮ್ಮೆಲ್ಲ ಪ್ರಮುಖ ಮುಖಂಡರುಗಳ ಮಾನ್ಯ ರಾಜಶೇಖರ್ ಪಾಟೀಲ್ ಸಾಹೇಬರು, ರಹೀಂ ಖಾನ್ ರವರು, ಬಿ ಆರ್ ಪಾಟೀಲ್ ರವರು, ಖೇಡಿ ಅವರು, ವರ್ಲಿ ಅವರು, ಜಾಬ್ ಶೆಟ್ಟಿ ಅವರು, ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಸುಭಾಷ್ ರಾಠೋಡ್ ಅವರು, ಇಲ್ಲಿರುವಂಥ ಎಲ್ಲ ಶಿಂದೆ ಅವರು, ಎಲ್ಲ ಪ್ರಮುಖ ಮುಖಂಡರುಗಳ ಒಂದು ಸಹಕಾರದಿಂದ, ಬೆಂಬಲದಿಂದ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯಜಿಯವರು, ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಇವತ್ತು ಯುವಕ ಮುಖಂಡರಾದಂಥ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ನಾನು ನನ್ನ ಪರವಾಗಿ, ಪಕ್ಷದ ಪರವಾಗಿ ವರಿಷ್ಠರಿಗೂ ಮತ್ತು ಸ್ಥಳೀಯ ಎಲ್ಲ ನಾಯಕರಿಗೂ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ಸಾಗರ್ ಖಂಡ್ರೆ ಒಬ್ಬ ಯುವಕನಾಗಿ, ಒಂದು ಕಾನೂನು ಪದವೀಧರನಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಇಲ್ಲಿಗೆ ಬಂದು, ನನಗೂ ಕೋವಿಡ್ ತಗುಲಿದಂಥ ಸಮಯದಲ್ಲಿ ಇವತ್ತು ಬೀದರ್ ಜಿಲ್ಲೆಯಾದ್ಯಂತ ಏನು ಕಾರ್ಮಿಕರು, ಕೃಷಿಕರು, ಅತ್ಯಂತ ಬಡವರು ಭಾಳ ಕಷ್ಟದಲ್ಲಿದ್ದರು, ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಯಾರು ಆಸ್ಪತ್ರೆಗೆ ಸೇರ್ಪಡೆ ಆಗಿದ್ದಂಥವರ ದುಸ್ಥಿತಿ ಇತ್ತು, ಯಾರು ನೋಡದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ರೆಮ್ಡೆಸಿವಿರ್ ಇಂಜೆಕ್ಷನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಆದಷ್ಟು ಮಟ್ಟಿಗೆ ಅಳಿಲು ಸೇವೆಯನ್ನು ಮಾಡಿದ್ದಾರೆ. ತದನಂತರ ವಿದ್ಯಾರ್ಥಿ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ. ಹೀಗಾಗಿ ಇವತ್ತು ಬೀದರ್ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ, ಈ ಜಿಲ್ಲೆಯ ಒಂದು ಧ್ವನಿಯಾಗಿ ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಇವತ್ತು ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಭಾರತೀಯ ಜನತಾ ಪಕ್ಷದ ಏನು ಹಾಲಿ ಸಂಸದರಿದ್ದಾರೆ, ಕೇಂದ್ರದ ಮಂತ್ರಿಗಳು ಇದ್ದಾರೆ, ಇವತ್ತು ಜಿಲ್ಲೆಯ ಜನ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ. 10 ವರ್ಷದಿಂದ ಅವರು ಇವತ್ತು ಸಂಸದರಾಗಿ, ಕೇಂದ್ರ ಸಚಿವರಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಈ 10 ವರ್ಷದಲ್ಲಿ ಅವರ ಸಾಧನೆ ಏನಿದೆ? ಬರೀ ಸುಳ್ಳು ಹೇಳುವಂಥದ್ದು ಇಲ್ಲ. ಈ ಎಲೆಕ್ಷನ್ನಲ್ಲಿ ನಾವು ಎಲ್ಲರೂ ಕೆಲಸ ಮಾಡಿ ಒಳ್ಳೆ ರಿಸಲ್ಟ್ ಕೊಡಬೇಕಂತ ನಮಗೆಲ್ಲರದು ಪ್ಲ್ಯಾನ್ ಇದೆ. ಅದು ಸಾಗರ್ ಖಂಡ್ರೆ ಒಬ್ಬರು ಯೂತ್ ಇದ್ದಾರೆ, ಮತ್ತು ಲಾ ಡಿಗ್ರಿ ಮಾಡಿದ್ದಾರೆ, ಲಾಯರ್ ಇದ್ದಾರೆ. ಸುಮಾರು ಜನ ಏನೇನೋ ಹೇಳ್ತಾರೆ. ನಮ್ಮ ದೇಶದಲ್ಲಿ ಆಗಲಿ, ಇಡೀ ವಿಶ್ವದಲ್ಲಿ ಆಗಲಿ, ಒಂದು 4-5 ಎಕ್ಸಾಂಪಲ್ ಕೊಡ್ತೇನೆ. ಆ್ಯಪಲ್ ಆಗಲಿ, ಮೈಕ್ರೋಸಾಫ್ಟ್ ಆಗಲಿ, ಆ ಥರ ಸುಮಾರು ದೊಡ್ಡ ದೊಡ್ಡ ಕಂಪನಿ ಇಡೀ ವಿಶ್ವದಲ್ಲಿ ಆ ಎಲ್ಲ ಯುವಕರು ನಡೆಸಿರೋದು. ಅದು ಸುಮಾರಲ್ಲಿ ನಮ್ಮ ಇಂಡಿಯನ್ಸ್ ಇದ್ದಾರೆ. ಜಸ್ಟ್ ಇಂಜಿನಿಯರಿಂಗ್ ಪಾಸ್ ಆಗಲಿ, ಬೇರೆ ಬೇರೆ ಕೋರ್ಸ್ ಪಾಸ್ ಆಗಲಿ, ಈಸ್ ಎ MD ಆ ಥರ ದೊಡ್ಡ ದೊಡ್ಡ ಪೋಸ್ಟ್ ಕೊಟ್ಟಿದ್ದಾರೆ. ಮತ್ತು ಒಬ್ಬರು ಲಾ ಡಿಗ್ರಿ ಕಂಪ್ಲೀಟ್ ಮಾಡಿ ಲಾಯರ್ಗೆ ನೀವು ಕಡಿಮೆ ತಿಳಿತೀರಿ, ಯಾರೋ ಏನೇನೋ ಹೇಳ್ತಾರೆ. ಅದು ನನ್ನ ಪ್ರಕಾರ ತುಂಬ
ರಾಂಗ್ ಇದೆ. ಯುವಕರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. IAPS ಆಗಲಿ IAS ಆಗಲಿ ಸಡನ್ಲಿ ಯುವಕರಿಗೆ ಅವ್ರದ್ದು ಏಜ್ ನೋಡ್ಬೇಕು. ನಾವು ಎಷ್ಟು ಏಜ್ ಇದೆ ಬಂದು ಇಮಿಡಿಯೇಟ್ ಒಂದು ಒಳ್ಳೆ ಪೋಸ್ಟ್ನಲ್ಲಿ ನಮ್ಮ ದೇಶಕ್ಕೆ ಆಗಲಿ ಡಿಸ್ಟ್ರಿಕ್ಗೆ ಆಗಲಿ ಅವರು ಒಳ್ಳೆ ಸೇವೆ ಮಾಡ್ತಾರೆ. ಎಷ್ಟು ವಯಸ್ಸಿದೆ ಅವ್ರದ್ದು. ಮತ್ತೆ ಎಸ್ಪೆಷಲಿ ಬೀದರ್ನಲ್ಲಿ ಅವರು ಸುಮಾರು ವರ್ಷ ಅವರು ಇಡೀ ಫ್ಯಾಮಿಲಿ ನಮ್ಮ ದೇಶ ಇಂಡಿಪೆಂಡೆನ್ಸ್ ಸಲುವಾಗಿ ಹೋರಾಟ ಮಾಡಿದ್ದಾರೆ. ವಿಮಲಾ ಖಂಡ್ರೆ ಸಾಹೇಬರು ಮತ್ತೆ ಈಶ್ವರ್ ಖಂಡ್ರೆ ಸರ್ ಅವರು ಇಡೀ ಕುಟುಂಬ ಇಡೀ ಫ್ಯಾಮಿಲಿ ಏನು ಮಾಡಿದ್ದಾರೆ ಅದು ಸ್ವಲ್ಪ ಹಿಸ್ಟ್ರಿ ತಗೋರು. ಆ ಬ್ಲಡ್ ಕ್ವಶನ್ ಕೇಳ್ತೀನಿ. ವರ್ಲ್ಡ್ ಗ್ರೇಟೆಸ್ಟ್ ಎಂಪರರ್ ಯಾರಿದ್ದು? ಅಲೆಕ್ಸಾಂಡರ್ ದ ಗ್ರೇಟ್. ನಾವು ನಿಮ್ದು ನಾಲೆಜ್ ಕೇಳಿ 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 ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಅವ್ರವರೇ ಕೇಳ್ಕೊಳತ್ತಾರ. ನಾನೇ ಕೇಳ್ತಾ ಇದ್ದೀನಿ, ನಾನೇ ಆನ್ಸರ್ ಕೊಡ್ತೀನಿ. ಈಗ ಅಲೆಕ್ಸಾಂಡರ್ ದ ಗ್ರೇಟ್ ಇಸ್ ದ ಗ್ರೇಟೆಸ್ಟ್ ಎಂಪರರ್ ಎವರ್. ಓಕೆ, ಅವ್ರಿಗೆ ಯಾವ್ದು ಬಂದು ರಾಜ ಆಗಿದ್ದು 18 years, ತೀರ್ಕೊಂಡ್ರು 33 years. ಬಟ್ ಎಂಟೈರ್ ವರ್ಲ್ಡ್ ಫಿಲಾಸಫಿ, ಆರ್ಕಿಟೆಕ್ಚರ್, ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಮಾಡಿದ್ರು. ಸೊ ನೀವು ಡೋಂಟ್ ಹೋಲ್ಡ್ ಬಿಕಾಸ್ ಈಸ್ ಯಂಗ್, ಅವ್ರು ಡೋಂಟ್ ಹೋಲ್ಡ್ ಇಟ್ ಅಗೇನ್ಸ್ಟ್ ಹಿಮ್. ಓಕೆ, ಅವ್ರದ್ದು ಏನು ನಾಲೆಜ್ ಇದೆ, ಕೆಪಾಸಿಟಿ ಇದೆ, ಹೇಗೆ ಮಾಡ್ತಾರ ಅದು ಎನ್ಕರೇಜ್ ಮಾಡಿ ತಾವು ಅವ್ರಿಗೆ ಗೈಡ್ನು ಮಾಡಿ. ಓಕೆ, ಸೊ ಅದು ನಂದು ರಿಕ್ವೆಸ್ಟ್ ಇದೆ. ನಾವೆಲ್ಲ ಬಂದಿದ್ದು ಬೆಳಗ್ಗೆ 4 ಗಂಟೆಗೆ ಘೋಷಣೆ ಮಾಡಿದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ, ಹಾಗೂ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ರವರಿಗೆ, ರಾಹುಲ್ ಗಾಂಧಿ ಸರ್ ಅವರಿಗೆ, ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ, ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸರ್ ಅವರಿಗೆ, ಹಾಗೂ ನಮ್ಮ ಎಲ್ಲ ಜಿಲ್ಲೆಯ ನಾಯಕರಿಗೆ ಹಾಗೂ ಬೀದರ್ ಜಿಲ್ಲೆಯ ಜನತೆಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಅವರು ಬೀದರ್ ಜಿಲ್ಲೆಯ ಜನತೆ ಹಾಗೂ ಎಲ್ಲ ನಾಯಕರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಭರವಸೆ ಇದೆ. ಇವಾಗ ನೀವು ವಿಷನ್ ಬಗ್ಗೆ ಕೇಳಿದ್ರಿ. ಇವಾಗ ಸಾಕಷ್ಟು ಸಮಸ್ಯೆಗಳು ಗ್ರೌಂಡ್ ಮೇಲೆ ಇರುತ್ತೆ. ಇವಾಗ ಯುವಕರಿಗೆ ಏನಿದೆ ಅಂತಂದರೆ ನೀವು ನೋಡ್ಬೋದು, ಭಾಳಷ್ಟು ಸಲ ಸೀನಿಯರ್ಸಿಗೆ ಹೋಗಿ ಅವರಿಗೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಈ ಸೀನಿಯರ್ಸ್ ಏನು ಅನ್ಬೋದಪ್ಪ ಅಂತ. ಎಷ್ಟೋ ಹಳ್ಳಿಗಳಿಗೆ ಅವರಿಗೆ ಆ ಭಯ ಇದೆ. ನನ್ನ ಜೊತೆ ಏನು ಫ್ರೀಕ್ವೆನ್ಸಿ ಇದೆ ಅವ್ರ ಜೊತೆ, ಯುವಕರಿಗೆ ನಾನು ಈಸಿಲಿ ಕನೆಕ್ಟ್ ಆಗ್ಬೋದು. ಕನೆಕ್ಟ್ ಆಗಿ ಅವ್ರದ್ದು ಏನೇ ಸಮಸ್ಯೆ ಇರ್ತಾರೋ ನಾನು ಅವ್ರ ಜೊತೆ ಇರ್ತೀನಿ ಅಂತ ನಾನು ಹೇಳ್ಬೋದು. ಇದ್ರ ಜೊತೆ ನಾವು ಕೂಡ ಒಂದು ಮ್ಯಾನಿಫೆಸ್ಟೋ ಮುಖಾಂತರ ಕೆಲವು ದಿನಗಳಲ್ಲಿ ಒಂದು ಏನೇನು ವಿಷನ್ಗಳಿದ್ದಾವೆ ಅದನ್ನೆಲ್ಲ ನಾವು ಜನರಿಗೆ ನಾವು ಮುಟ್ಟಿಸ್ತೀವಿ ಅಂತ ನಾನು ಹೇಳೋದಕ್ಕೆ ನಾನು ಬಯಸುತ್ತೇನೆ. ನೀವು ಸ್ವಯಂ ಪ್ರೇರಣೆಯಿಂದ ಬಂದ್ರ ಅಥವಾ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ ಅವರು, ಮತ್ತು DK ಶಿವಕುಮಾರ್ ಅವರು, ಮತ್ತು ಎಲ್ಲ CEC ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಎಲ್ಲ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇರ್ತಾರೆ, ಯಾರಿಗೆ ಕೊಡಬೇಕು ಅದರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿ, ಮತ್ತು ನಮ್ಮ ರಾಜಶೇಖರ್ ಪಾಟೀಲ್ ಸಾಹೇಬ್ರಿಗೂ ಅವರು ಆಫರ್ ಮಾಡಿದ್ದಾರೆ. ಅವರೇ ತಿರಸ್ಕಾರ ಮಾಡಾದ ಮೇಲೆ ಸಾಗರ್ ಖಂಡ್ರೆ ಅವರು ನಿಲ್ತಾರೆ ಅಂತ ಅವ್ರು ಆಸಕ್ತಿ ತೋರಿಸಿದ್ದಾರೆ. ಸಾಗರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಇವಾಗ ಏನು ಹೇಳೋಕ್ಕಿಲ್ಲ. ನಾವು ಅವ್ರು ಕ್ಯಾಂಡಿಡೇಟ್ ಆಗಿದ್ದಾರೆ, ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಇನ್ನೊಂದು 8 ದಿನದಲ್ಲಿ ನಾಮಿನೇಷನ್ ಮಾಡ್ತಾರೆ. ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಗೆಲ್ಲಿಸಿ MP ಮಾಡ್ತೀವಿ ಅಂತ ಹೇಳೋಕ್ಕೆ ನಾವು ಬಂದಿದ್ದೀವಿ. ಗೊತ್ತಾಯ್ತಲ್ಲ? ಸೊ ಅದರಲ್ಲಿ ಇವಾಗ ಏನು ಭಿನ್ನಮತ ಇಲ್ಲ, ಏನಿಲ್ಲ. ನಾವೆಲ್ಲರೂ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿ ನಾವು ಅವ್ರಿಗೆ ಕ್ಯಾಂಡಿಡೇಟ್ ಮಾಡ್ತೇವೆ. ಅವರು MP ಆಗ್ತಾರೆ. MP ಆದಮೇಲೆ ಅವರು ಯುವಕರಾಗಿದ್ದಾರೆ. ಯುವಕರು ಒಂದು ಅಡ್ವಾಂಟೇಜ್ ಏನಂದರೆ ಎಲ್ಲ ಕಡೆ ಓಡಾಡ್ತಾರೆ, ಇನ್ನೂ ಜಾಸ್ತಿ ಕೆಲಸ ಮಾಡ್ತಾರೆ. 100% ನಮಗೂ ಖಾತ್ರಿ ಇದೆ. ಅವ್ರ ಜೊತೆ ನಾವು ಇಂಟ್ರಾಕ್ಷನ್ ಮಾಡಿದ್ದೀವಿ. ಒಳ್ಳೆ ನಾಲೆಜ್ ಇದೆ. ತಾವು ಮುಂಬರುವ ದಿನಗಳಲ್ಲಿ ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ MP ಆಗ್ತಾರಂತ ನಾವು 100% ಗ್ಯಾರಂಟಿ ಇದೆ. ನಾವೆಲ್ಲರೂ ಕೆಲಸ ಮಾಡಿ ಅವ್ರಿಗೆ MP ಮಾಡ್ತೇವೆ.